ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ? ರೆಡಿಯಾಗಿ ಆಯಿತು, ಹೋಗ್ತಾ ಇದ್ದೀವಿ ಇವೆಂಟಿಗೆ. ಲೆಟ್ಸ್ ಗೋ. ಸ್ನೇಹಿತರೆ, ಫೈನಲಿ ನಾವು ಹೊರಡ್ತಾ ಇದ್ದೇವೆ. ಆಲ್ರೆಡಿ ಲೇಟ್ ಆಗಿದೆ. ನಾನು ಲೇಟ್ ಯಾಕೆ ಆಯ್ತು ಅಂತ ಮತ್ತೆ ಹೇಳ್ತೀನಿ. ಹೋಗೋಣ ಬನ್ನಿ. ಎಕ್ಸ್ಪ್ರೆಷನ್ ಸ್ಟಾರ್ ವರುಣ್ ಬಂದಿದ್ದಾರೆ. ಕಲರ್ ಒಳ್ಳೆ ಬಿರುದು ಕೊಡ್ತಾರೆ ಗೈಸ್ ನನಗೆ ಇವರು. ಒಂದ್ಸರಿ ಸಿಜ್ಜಿಂಗ್ ಸ್ಟಾರ್ ಅಂತ ಕೊಡ್ತಾರೆ, ಒಂದ್ಸರಿ ಎಕ್ಸ್ಪ್ರೆಷನ್ ಸ್ಟಾರ್ ಅಂತ ಕೊಡ್ತಾರೆ. ನಿಮ್ಮ ಎಕ್ಸ್ಪ್ರೆಷನ್ ಔಟ್ಫಿಟ್ ತುಂಬಾ ಚೆನ್ನಾಗಿದೆ. ನಿಮ್ದು ಸೂಪರ್ ಇದೆ. ಗ್ರೀನು, ಆಲಿವ್ ಗ್ರೀನ್ ತಾನೇ ಇದು. ನಾನು ಗ್ರೀನು, ಇವ್ರು ರೆಡ್ ಅಲ್ಲ, ಇದು ಮರೂನ್. ಹಾಯ್ ಬಾಯ್. ಹಾಯ್. ನಮ್ಮ ಲಾಫಿಂಗ್ ಸರ್ ಇನ್ನು ಬರ್ತಿದ್ದಾರೆ. ಸಮೀರ್ ಬ್ರೋ ಆಲ್ರೆಡಿ ಶೂಟ್ ಮಾಡಕ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ನೋಡಲ್ಲಿ. ಹಾಯ್ ಬ್ರೋ. ಹಾಯ್ ಬ್ರದರ್, ಹೌ ಆರ್ ಯು? ನಾನು ಕಾಲ್ ಮಾತಾಡ್ತಿದ್ದೆ ನಿಮ್ಮ ಹತ್ರ. ಇದು ಯಾರು ನಿಂತ್ಕೊಂಡು ಬಂದು? ಅರುಣ್, ಚೆನ್ನಾಗಿದ್ದೀರಾ? ಸಮೀರ್ ಅಂತ ಹೋಗೋಣ. ನಮಸ್ಕಾರ ಸ್ನೇಹಿತರೆ. ಮೀಟಿಂಗ್ ಮಾಡ್ತಾ ಇದ್ದೀರಾ? ಸ್ನೇಹಿತರೆ, ಕಾಫಿನ ಟೀನ ಜ್ಯೂಸ್ ಕೇಳಿದ್ರು. ಸ್ಯಾಮ್ ಹೀಗೆ ಹೇಳಿದ್ರು. ಈಗ ಅಂದ್ರೆ ಎಂತ? ಇದಂದ್ರೆ ಎಂತ? ದೊಡ್ಡ ಬಾಟ್ಲ್ ನೀರು ಕೊಡಿ ಅಂತ. ಓ, ದೊಡ್ಡ ಬಾಟಲ್ ನೀರು. ಫೈನಲಿ ನಾವು ಕಾಲೇಜ್ ಒಳಗೆ ಬಂದು ಒಂದು ಮೀಟಿಂಗ್ ನಡೆಸ್ತಾ ಇದ್ದೀವಿ. ನಾನು ಯಾವ ಡಿಗ್ರಿ ಮಾಡೋಣ ಅಂತ. ಕಾಫಿ ಇಷ್ಟ ಅಲ್ಲ ಬ್ರೋ ನಿಮ್ಗೆ? ಕುಡೀರಿ ಬ್ರೋ, ತಂದೆ ಪ್ರೀತಿಯಿಂದ ತಂದಿದ್ದಾರೆ. ಯಾಕೆ ಹೀಗೆ ಮಾಡ್ತೀರಾ? ಶುಗರ್ ಇದೆ ತುಂಬಾ. ತುಂಬಾ ಜಾಸ್ತಿ ಪ್ರೀತಿ ಇದೆ ಇದರಲ್ಲಿ. ಶುಗರ್ ಬರೋ ಚಾನ್ಸಸ್ ಇರುತ್ತೆ. ಈ ಪ್ರೀತಿ ಕೊಡ್ಬಿಡ. ಫೈನಲಿ ಹೊರಟಿದ್ದೀವಿ ಮೇಲೆ. ಕಳ್ಸ್ಕೊ. ನಮ್ಮ ಸ್ಟೈಲಲ್ಲಿ ಹೇಳಲೇ ಇಲ್ಲ. ರೆಡಿ ಬರ್ರಿ ಒಟ್ಟಿಗೆ 3, 2, 1. ನಮಸ್ಕಾರ ಸ್ನೇಹಿತರೆ. ಸೊ ಗೈಸ್, ಈಗ ಸ್ಯಾಮ್ನ ನೀವೆಲ್ಲರೂ ನೋಡ್ತೀರಲ್ಲ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ. ಸೊ ಫಸ್ಟ್ ನೀವು ಹೇಳ್ಬೇಕು ಸ್ಯಾಮ್ ಬಗ್ಗೆ ನಿಮ್ಗೆ ಏನ್ ಇಷ್ಟ ಅಂತ. ಹೇಳಿ ಹೇಳಿ ಹೇಳಿ. ಒಬ್ರೊಬ್ರು ಬನ್ನಿ, ಇಲ್ಲಿ ಬನ್ನಿ. ಯಾರಿಗೆ ಹೇಳಲಿಕ್ಕೆ ಇಷ್ಟ ಇದೆ ಇಲ್ಲಿ ಬನ್ನಿ. ಇಲ್ಲಿ ಇಲ್ಲಿ ಹೇಳಿ ಹೇಳಿ. ಸ್ಯಾಮ್ ಬಗ್ಗೆ ಏನ್ ಇಷ್ಟ? ವಾವ್. ಐ ವಾಂಟ್ ಟು ಶೇರ್ ಫ್ಯೂ ಥಿಂಗ್ಸ್, ಆಯ್ತಾ? ಈಗ ಸೊ 2 ಕ್ಯಾಟಗರಿ ಇದೆ. ಫನ್ ಮಾಡಿದ್ವಿ, ರೈಟ್? ಇನ್ನೊಂದು ಮೋಟಿವೇಶನ್ ಬಗ್ಗೆ ಕ್ಯಾಟಗರಿ ಇದೆ. ನೀವು ಓಕೆ ಅಂತ ಹೇಳಿದ್ರೆ ನಾನು ಮಾತಾಡ್ತೀನಿ. ನೋಡಿ, ಟುಡೇಸ್ ಟೈಮ್ ಅಲ್ಲ, ಈಗ ನಾನಿರ್ಬೋದು, ಸಮೀರ್ ಇರ್ಬೋದು, ವರುಣ್ ಇರ್ಬೋದು, ನಾವು when we started we had nothing. Honestly speaking, we had nothing. Whatever we have worked for, ನೀವು ಲವ್ ತೋರಿಸಿದ್ದೀರಾ, ಪ್ರೀತಿ ತೋರಿಸಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ, that is why we are here. First of all, thank you so much for everyone. ಯಾರು ನಮ್ಮ ವಿಡಿಯೋಸ್ ನೋಡ್ತೀರಾ, ಶೇರ್ ಮಾಡ್ತೀರಾ, ಸಪೋರ್ಟ್ ಮಾಡ್ತೀರಾ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಕ್ಲಾಪ್. ಸೆಕೆಂಡ್ ಥಿಂಗ್, ನೀವು ಯು ಆರ್ ಡಿಗ್ರಿ ಸ್ಟೂಡೆಂಟ್ಸ್, ರೈಟ್? ನೆಕ್ಸ್ಟ್ ನೀವು ಇಂಡಸ್ಟ್ರಿ ಎಂಟರ್ ಆಗ್ತೀರಾ, ವಾಟ್ ಎವರ್ ಇಂಡಸ್ಟ್ರಿ ನೀವು ಎಂಟರ್ ಆಗ್ತೀರಾ, ರೈಟ್? ಈ 3 ವಿಷಯ ಪ್ಲೀಸ್ ಅಂಡರ್ಸ್ಟ್ಯಾಂಡ್. ದಿಸ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ನಂಗೆ ಕೆಲಸ ಮಾಡಿದೆ, ಅವರಿಬ್ರಿಗೂ ಕೆಲಸ ಮಾಡಿದೆ, ನಿಮಗೂ 100% ಕೆಲಸ ಮಾಡುತ್ತೆ. ಫಸ್ಟ್ ಥಿಂಗ್ ಇಸ್, ಐ ವಿಲ್ ಬ್ರೇಕ್ ಇಟ್ ಡೌನ್. ಓಕೆ, ನನ್ನ ವಿಡಿಯೋಸ್ ಅಲ್ಲೂ ಹೇಳಿದ್ದೀನಿ, ಬಟ್ ಯಾರು ನೋಡಿಲ್ಲ ಅವರಿಗೆ. ಫಸ್ಟ್ ಥಿಂಗ್ ಯಾರು ಲವ್ ಮಾಡಬೇಡಿ. ಫಸ್ಟ್ ಥಿಂಗ್ ಏನು ಅಂದ್ರೆ, ನೀವು ಹೇಳ್ತೀರಾ?
ಬಿಟ್ಟು ನೀವು ಕೆಲಸ ಮಾಡ್ತೀರಾ ವಿದೌಟ್ ಗಿವಿಂಗ್ ಅ ಫಕ್ ಅಬೌಟ್ ವಾಟ್ ಅದರ್ಸ್ ಥಿಂಕ್, ದಟ್ ವಿಲ್ ಮೇಕ್ ಯು ಸಕ್ಸೀಡ್. ಫಸ್ಟ್ ಥಿಂಗ್, ಬೇರೆಯವ್ರು ಏನ್ ಯೋಚನೆ ಮಾಡ್ತಾರೆ ಅಂತ ಯಾವತ್ತೂ ತಲೆ ಕೆಡಿಸ್ಕೊಳ್ಬೇಡಿ. ಬೇರೆಯವರಿಗೆ ತೊಂದರೆ ಆಗಬಾರ್ದು ಅಂತ ತಲೆ ಕೆಡಿಸ್ಕೊಳ್ಳಿ. ದಟ್ ಈಸ್ ದ ಫಸ್ಟ್ ಥಿಂಗ್. ಎರಡನೇದು, ನಿಮ್ಮ ಇಂಡಸ್ಟ್ರಿಯಲ್ಲಿ, ನೀವು ಯಾವುದೇ ಇಂಡಸ್ಟ್ರಿಯಲ್ಲಿ ಇರಲಿ, ಯೋರ್ ಗೋಲ್ ಶುಡ್ ಬಿ ಯು ಹ್ಯಾವ್ ಟು ಬಿ ದ ಬೆಸ್ಟ್. ದರ್ ಇಸ್ ನೋ ರೂಮ್ ಫಾರ್ ಎರರ್. ಫಾರ್ ಎಕ್ಸಾಂಪಲ್, ಈಗ ನಾವು ಕಾಂಟೆಂಟ್ ಕ್ರಿಯೇಷನ್ ಮಾಡ್ತೀವಿ. ನಾನು ಫಿಟ್ನೆಸ್ ಅಲ್ಲಿ ಮಾಡ್ಬೋದು, ಸಮೀರ್ ಅವ್ರದ್ದು ಕಾಮಿಡಿ ನೀಶ್ ಇರ್ಬೋದು, ವರುಣ್ ಅವ್ರದ್ದು ಹೀರೋ ನೀಶ್ ಇರುತ್ತೆ. ವಿ ಎವ್ರಿ ಡೇ ಥಿಂಕ್ ವಿ ನೀಡ್ ಟು ಬಿ ದ ಬೆಸ್ಟ್. ನೀವು ಬೆಸ್ಟ್ ಆಗಬೇಕು ಅಂತ ಯೋಚನೆ ಮಾಡಿದ್ರೆ ಮಾತ್ರ ಯು ಕ್ಯಾನ್ ಡೆಲಿವರ್ ದ ಬೆಸ್ಟ್. ಸೊ ಪ್ಲೀಸ್, ನೀವು ಯಾವ ಇಂಡಸ್ಟ್ರಿ ಚೂಸ್ ಮಾಡ್ತೀರಾ, be the best. Second, third thing is health is wealth. Physical health ಇರ್ಬೋದು, ಮೆಂಟಲ್ ಹೆಲ್ತ್ ಇರ್ಬೋದು, ತುಂಬಾ ಇಂಪಾರ್ಟೆಂಟ್. ಅ ಲಾಟ್ ಆಫ್ ಟೈಮ್ಸ್ ನೀವು ನಮ್ಮನ್ನ ಸೋಷಿಯಲ್ ಮೀಡಿಯಾ ನೋಡ್ತೀರಾ, ವರುಣ್ನ ನೋಡ್ತೀರಾ, ಅವ್ರನ್ನ ನೋಡ್ತೀರಾ, ವಿ ಆರ್ ಹ್ಯಾವಿಂಗ್ ಫನ್, ರೈಟ್? ನಾವು ಏನು ಅಂದ್ರೆ ನಮ್ಮ ಲೈಫಲ್ಲಿ ನೆಗೆಟಿವ್ ಏನಾಗುತ್ತೆ ಅದನ್ನ ನಾವು ಜಾಸ್ತಿ ತೋರಿಸಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಯಾಕೆ? ವಿ ಡೋಂಟ್ ವಾಂಟ್ ಟು ಸ್ಪ್ರೆಡ್ ನೆಗೆಟಿವಿಟಿ. ಬಟ್ ಮೆಂಟಲ್ ಹೆಲ್ತ್ ಇಸ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್. ಮೆಂಟಲಿ ಪೀಸ್ ಇದ್ರೆ ಮಾತ್ರ ನೀವು ಫಿಸಿಕಲಿ ಇರ್ಬೋದು ಅಥವಾ ಪರ್ಫಾರ್ಮ್ ಮಾಡೋಕ್ಕಾಗೋದು. ಇಲ್ಲಿ ಬರಬೇಕು ಅಂದ್ರೆ ನಾವು ಮೆಂಟಲ್ ಪೀಸಲ್ಲಿ ಇರಬೇಕು. ಸೊ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತಾ ಇಲ್ಲ ಎಂಡ್ ಮೈ ಬೋರಿಂಗ್ ಟಾಕ್. ಥ್ಯಾಂಕ್ ಯು. ಓಕೆ, ಲವ್ ಮಾಡಬೇಡಿ. ನೀವು ಲವ್ ಮಾಡ್ತಿಲ್ವಾ? ಈಗ ಮಾಡ್ತಿಲ್ಲ, ಹಾ? ಮಾಡ್ತಿದ್ವಿ, ಈಗ ಮಾಡ್ತಿಲ್ಲ. ರ್ಯಾಪಿಡ್ ಫೈರ್ ರೌಂಡ್ ಆಯ್ತಾ? ಮಾಡೋಣ? ಸ್ಯಾಮಿಗೆ ರ್ಯಾಪಿಡ್ ಫೈರ್ ರೌಂಡ್ ರೆಡಿ? ಹಾ. ಸ್ಯಾಮ್ ಲವ್ ಮಾಡ್ತಿದ್ರೆ ಇಲ್ವಾ? ಮಾಡ್ತಿದ್ದ. ಮುಂಚೆ ಯಾರನ್ನ ಲವ್ ಮಾಡ್ತಿದ್ರಿ? ಮುಂಚೆ ಮಾಡ್ತಿದ್ದೆ. ಮುಂಚೆ ಯಾರನ್ನ ಮಾಡ್ತಿದ್ರಿ? ಯಾರನ್ನೂ ಮಾಡ್ತಿದ್ದೆ. ಹೇಳಿ. ಲವ್ ಇಸ್ ಈಕ್ವಲ್ ಟು ವೇಸ್ಟ್ ಆಫ್ ಟೈಮ್. ಕೇಳಿ ಕೇಳಿ ಕೇಳಿ. ಮನಿ ಇಸ್ ಈಕ್ವಲ್ ಟು ಪವರ್. ನಾನೇ ಫೇಲ್ ಆಗ್ಬಿಟ್ಟೆ. ಹೆಂಗೆ ಹೆಂಗೆ ಹೆಸರು ಸಮೀರ್ ಇಸ್ ಈಕ್ವಲ್ಸ್ ಟು ಇವರಿಗೆ ನೀವು ಒಂದು ರ್ಯಾಪಿಡ್ ಫೈರ್ ಮಾಡಿದ್ರು. ನೀವು ಕ್ವಶನ್ ಕೇಳಿ. ಏನಿಲ್ಲ. ವರುಣ್ಗೆ ರ್ಯಾಪಿಡ್ ಫೈರ್ ರೆಡಿನಾ ನೀವು? ಕೇಳಿ ಕೇಳಿ. ಲವ್ ಬಿಟ್ಟಿದ್ರೆ ಎಲ್ಲ ಕೇಳಿ. ಮದುವೆ ಬಗ್ಗೆ ಕೇಳ್ಬೋದಾ? ಮದುವೆ ಕೇಳಿದ್ದು ಅದು ನಾವು ಕೇಳಂಗೆ ಇಲ್ಲ, ಎಲ್ಲರೂ ಗೊತ್ತು. ಮನಿ ಈಸ್ ಈಕ್ವಲ್ಸ್ ಟು ಪವರ್. ನೀವು ಹೇಳ್ತೀರಿ ಪವರ್ ಅಲ್ವಾ? ದುಡ್ಡಿದೆ. ಈಗ ಒಂದು ಮಾತಿದೆ ಕೇಳಿ, ನೋಡ್ತೇವೆ ಎಲ್ಲರೂ ಏನು ಹೇಳ್ತಿಲ್ಲ. ದಟ್ ಒನ್ ಥಿಂಗ್ ಯು ಲರ್ನ್ ಇನ್ ಯುವರ್ ಲೈಫ್. ಈ ಥರ ಬಂದು ನಿಂತ್ಕೊಳ್ಳೋದಕ್ಕೆ ನಾನು ತುಂಬ ಕನಸು ಪಟ್ಟಿದ್ದೆ, ಕನಸು ಕಾಣಿದೆ. ಅದು ಇವಾಗ ನನಸಾಗಿದೆ. ಇಷ್ಟು ಜನ ಮುಂದೆ ಬಂದು ಈಗ ಎಲ್ಲರಿಗೂ ಆಗುತ್ತೆ. ನಾನೀಗ ಕುತ್ಕೊಂಡು ಬೇರೆಯವರು ಬಂದು ನಿಂತ್ಕೊಂಡು ಹೀರೋ ಕೂಡ ಬಂದು ನಿಂತ್ಕೊಂಡು ನೋಡ್ಬೇಕು. ನಾನೀಗ ಕುತ್ಕೊಂಡು ನೋಡ್ತಿದ್ದೆ. ಇವಾಗ ನಾನೇ ಬಂದು ಇಲ್ಲಿ ನಿಂತ್ಕೊಂಡಿದ್ದೀನಿ ಅಂತಂದರೆ ಏನೋ ಒಂದು ಕಷ್ಟಪಟ್ಟು ಬಂದಿರೋದು. ಸೊ ಎಲ್ಲರ ಕೈಲೂ ಹೋಗುತ್ತೆ ಅದು. ಅದೇ ನೀವು ಒಂದು ಟೈಮ್ ಕೊಡ್ಬೇಕು. ಅದಕ್ಕೋಸ್ಕರ ಕೆಟ್ಟ ಕೆಲಸಗಳು ಮಾಡಿ, ಒಳ್ಳೆ ಕೆಲಸಗಳು ಮಾಡಿ. ಕೆಟ್ಟ ಕೆಲಸ ಬಿಡ್ಬೇಕು ಅಂತ ಯಾರು ಹೇಳಕ್ ಹೋಗಲ್ಲ. ಒಂದು ಪಾರ್ಟ್ ಆಫ್ ಲೈಫ್ ಅಷ್ಟೇ. ಅದನ್ನು ಎರಡು ಮಾಡಿಕೊಂಡು ಆರಾಮಾಗಿ ಜೀವನ ಸಾಕೊಂಡು ಹೋಗಿ. ನೀವು ನಿಮ್ಮ ಪಕ್ಕ ಈ ಥರ ಬಂದು ನಿಂತ್ಕೊಂತೀರಾ ಬೇರೆಯವ್ರ ಮುಂದೆ, ನಿಮಗೂ ಒಬ್ಬರು ಚಪ್ಪಲಿ ತಗೋಬೇಕಾಗ್ತದೆ. ಓಕೆ, ಸಮೀರ್ ಸಮೀರ್ ಹುಸ್ನ ಹುಸ್ನ ಸಾಂಗ್ ಆಡಿದ್ರು. ಸಾಂಗ್ ಆಡಿ. ಅಯ್ಯಪ್ಪ, ಅಮ್ಮ, ತಾಯಿ. ನಾನು ನೀನು ಯಾರ್ಯಾರೇ ಆದ್ರೂ ಯಾರ್ಯಾರೇ ಆಗಂಗೆ ಇಷ್ಟ ಇಲ್ಲ ಅಂತೂರು ಇಲ್ಲ. ಹೆಂಗೆ ಇದ್ರು ಹೆಂಗೆ ಇದ್ರು ನಮ್ಮಿಬ್ರಾಗೆ ಸಾಯಬೇಕಾ? ತುಂಬಾ ಬಗೆ ಬಂದ ನಿನ್ನ ಪ್ರೀತಿಗೆ ನಿರುವೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ತುಂಬಾ ಕಮ್ಮಿ ಕುಡಿದಿರುವೆ. ನಿಜವಾದ ಪ್ರೀತಿಯ ಬ್ಯಾರೆ ಹೋದ. ಇಲ್ಲ ಹೊಸ ಹುಡುಗಿ ಸಿಗೋ ಗಂಟ ಕಣ್ಕೊಂಡಿರೋದ. ಒಂದು ಲಾಸ್ಟ್ ವಿಷಯ, ಸ್ವಲ್ಪ ಸೀರಿಯಸ್ ವಿಷಯ, ಸ್ವಲ್ಪ ಬೋರ್ ಆಗ್ಬೋದು. ಒಂದು ಪ್ಲೀಸ್ ಕೇಳಿಸ್ಕೊಳ್ಳಿ ನನ್ನಿಂದ. ನಾನು ವರುಣ್ ಮತ್ತು ಶ್ರವಣ್ 3 ಜನ ಸೇರಿ, ಸೊ ವಿ ಆರ್ ಗುಡ್ ಫ್ರೆಂಡ್ಸ್. ನಾವು ಆಲ್ಮೋಸ್ಟ್ 1 ಇಯರಿಂದ ವಿ ಆರ್ ಫ್ರೆಂಡ್ಸ್, ಆಯ್ತಾ? ಸೊ ಸೇಮ್ ಇಂಡಸ್ಟ್ರಿಯಲ್ಲಿ ಫ್ರೆಂಡ್ಸ್ ಆಗೋದು ತುಂಬ ಕಷ್ಟ. ಬಿಕಾಸ್ ಯು ಗೈಸ್ ನೋ ಎಲ್ಲರೂ ಹೊಟ್ಟೆವರು ಇರುತ್ತೆ. ನಾನು ಯಾಕೆ ಹಂಗೆ ಅವ್ರು ಜಾಸ್ತಿ ಮಾಡ್ತಾರೆ, ನಾವು ಜಾಸ್ತಿ ಫಾಲೋವರ್ಸು.
ಈಗ ಅವ್ರು ಜಾಸ್ತಿ ಫಾಲೋವರ್ಸ್ ಇದ್ದಾರೆ, ಅವ್ರಿಗೆ ಜಾಸ್ತಿ ರೀಚ್ ಇದೆ, ಅಂದ್ರೆ ಫಿಟ್ನೆಸ್ಸಲ್ಲಿ ಕನ್ನಡದಲ್ಲೂ ಇದ್ದಾರೆ ತುಂಬ ಜಾಸ್ತಿ ಅಲ್ವಾ. ಸೊ ಆ ಥರ ಒಬ್ರಿಗೊಬ್ರು ಹೊಟ್ಟೆ ಇರುತ್ತೆ. ಬಟ್ ವಿ ಆರ್ ರಿಯಲಿ ಗುಡ್ ಫ್ರೆಂಡ್, ವಿ ಎಂಜಾಯ್. ನಾವು ಕೂತ್ಕೊಂಡು ಕೋಟಿ ದುಡಿಯೋದಕ್ಕೆ ಅದಕ್ಕೆ ಇದಕ್ಕೆ ಇದೆ ಮಾತಾಡೋದು. ಸೊ ನಾವು 3 ಜನ ಸೇರಿ ಇವಾಗ ಒಂದು ಔಟ್ಫಿಟ್ ಬ್ರ್ಯಾಂಡ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಆಯಿತಾ. ಸೊ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಯು ವಾಂಟ್ ಟು ಗೈಸ್ ಟು ಸಪೋರ್ಟ್, ಅದ್ರ ಬಗ್ಗೆ ಇನ್ನೂ ಜಾಸ್ತಿ ಸ್ಟ್ರಾಂಗ್ ಹೇಳ್ತಾರೆ. ಗೈಸ್, ಇನ್ಸ್ಟಾಗ್ರಾಮ್ ಎಲ್ಲರೂ ಯೂಸ್ ಮಾಡ್ತೀರಾ ತಾನೇ? ಓಪನ್ ಮಾಡ್ತೀರಾ ಇನ್ಸ್ಟಾಗ್ರಾಮ್? ಎಲ್ಲರೂ ಪ್ಲೀಸ್ ಎಲ್ಲ ಓಪನ್ ಮಾಡಿ. ವಿಡಿಯೋಸ್ ನೀವು ನೋಡಬೇಕು. ವಿ ವಾಂಟ್ ಯುವರ್ ಫೀಡ್ಬ್ಯಾಕ್. ವಿಡಿಯೋಸ್ ಹೇಗಿದೆ ಅಂತ. OWO ಆಫೀಷಿಯಲ್. ಓಯೋ ಅಲ್ಲ, ಓವೋ. ಒಂದು ಟೈಮಲ್ಲಿ ಹೋಗ್ತಿದ್ವಿ. ಚೆಕ್ ಮಾಡಿದ್ರಾ? ಸಿಕ್ತಾ? ಫಾಲೋ ಮಾಡ್ತೀರಾ? ಈಗ ಯಾರ್ಯಾರು ಫಾಲೋ ಮಾಡಿದ್ರೆ ಅವ್ರಿಗೆ ಒಂದು ಗಿವ್ ಅವೇ ಮಾಡ್ತೀವಿ ಆದಷ್ಟು ಬೇಗ. ಓಕೆ. ಸೊ ಗೈಸ್, ಬೇಸಿಕಲಿ ಬ್ರ್ಯಾಂಡ್ ವಿಷನ್ ಏನು ಅಂದ್ರೆ, ನಾವೀಗ ತುಂಬಾ ಬ್ರ್ಯಾಂಡೆಡ್ ಅಪ್ಯಾರಲ್ಸ್ ನೋಡ್ತೀವಿ. ಝಾರಾ ಇರ್ಬೋದು, ಅಥವಾ ರೇರ್ ರ್ಯಾಬಿಟ್ ಇರ್ಬೋದು, ಮುಫ್ತಿ ಇರ್ಬೋದು. ದೇ ಪ್ರೊಡ್ಯೂಸ್ ವೆರಿ ಗುಡ್ ಕ್ವಾಲಿಟಿ ಕ್ಲೋತ್ಸ್, ಬಟ್ ನಾಟ್ ಇನ್ ದ ಅಫೋರ್ಡೆಬಲ್ ರೇಂಜ್, ರೈಟ್? ತುಂಬಾ ಜಾಸ್ತಿ ಚಾರ್ಜ್ ಮಾಡ್ತಾರೆ. ಸೊ ವಿ ವಾಂಟ್ ಟು ಬ್ರಿಂಗ್ ದ್ಯಾಟ್ ಫ್ಯಾಷನ್ ಇನ್ ಬ್ಯಾಂಗ್ಳೂರ್ ಇನ್ ಅಫೋರ್ಡೆಬಲ್ ಪ್ರೈಸ್ ವೇರ್ ಎವ್ರಿ ಒನ್ ಕ್ಯಾನ್ ಅಫೋರ್ಡ್. ದಟ್ ಈಸ್ ದ ವಿಷನ್. ಸೊ ದ ಬ್ರ್ಯಾಂಡ್ ನೇಮ್ ಈಸ್ ಓವೋ ಔಟ್ಫಿಟ್ ವಿತ್ ಒರಿಜಿನಲ್ಸ್. ನಿಮ್ಮೆಲ್ಲರ ಸಪೋರ್ಟ್ ಬೇಕು, ಮಿಸ್ ಮಾಡ್ದೇನೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲರೂ ಫಾಲೋ ಮಾಡೋದಾ? ನಿಜವಾಗ್ಲು ಸುಳ್ಳು ಹೇಳ್ಬಾರ್ದು. ಥ್ಯಾಂಕ್ ಯು. ಬರೀ 3 ಜನ ಮಾತ್ರ ಫಾಲೋ ಮಾಡಿದ್ರು. ಆಟ ಥ್ಯಾಂಕ್ ಯು. ಕಾರ್ತಿಕ್ ಅನ್ಕರ್ ಒಂದು ಲಾಸ್ಟ್ ಇಂಟ್ರಾಕ್ಷನ್ ಮಾಡೋಣ. ಅಯ್ಯೋ, ಒಂದು ಲಾಸ್ಟ್ ಇಂಟ್ರಾಕ್ಷನ್ ಮಾಡೋಣ ಆಯ್ತಾ. ಸೊ ನಾವು 3 ಜನ ಇದ್ದೀವಿ. ಯೂಶಲ್ ಆಗಿ ನಾವು ಈ ಥರ ಬಂದು ಸ್ಟೇಜ್ 3 ಜನ ಇಲ್ಲ, ಫಸ್ಟ್ ಟೈಮ್ ಬಂದಿದ್ದೀವಿ. ಸೊ ಇಫ್ ಯು ಗೈಸ್ ಹ್ಯಾವ್ ಎನಿ ಕ್ವಶನ್, ಒಂದು ಲಾಸ್ಟ್ ಒಂದು 3-4 ಕ್ವಶನ್ ಕೇಳಿದ್ರೆ ಕೇಳ್ಬಿಡಿ. ಸೊ ದಟ್ ಇಟ್ ವಿಲ್ ಬಿ ನೈಸ್. ನಾವು ಇನ್ಸ್ಟಾಗ್ರಾಮಲ್ಲಿ Q&A, ಯೂಟ್ಯೂಬಲ್ಲಿ ಅದು ಇದು ಮಾಡ್ತೀವಿ. Live ಮಾಡಿದ್ವಿ ಅಂತ. ಓಕೆನಾ? ಯು ಜಸ್ಟ್ ರೈಸ್ ಯುವರ್ ಹ್ಯಾಂಡ್. ನಮ್ಮ ಕಡೆಯಿಂದ ಮೈಕ್ ಹೋಗ್ಬಿಟ್ಟು ಯು ಗೈಸ್ ಕ್ಯಾನ್ ಆಸ್ಕ್ ದ ಕ್ವಶನ್. ನೀವು ಈ ಥರ ಯೂಟ್ಯೂಬಲ್ಲಿ ಈ ಥರ ಬೆಳಿಗ್ಗೆ ಬ್ಯಾಡ್ ಕಮೆಂಟ್ಸ್ನ ಹೇಗೆ ಫೇಸ್ ಮಾಡಿದ್ದೀರಿ? ಪಾಸಿಟಿವ್ ನೆಗೆಟಿವ್ ಎರಡೂ ಇರಬೇಕು. ಪಾಸಿಟಿವ್ ಇದ್ದರೆ ನಾವು ಮುಂದೆ ಹೋಗೋದು, ನೆಗೆಟಿವ್ ಇದ್ದರೆ ನಾವು ಮುಂದೆ ಹೋಗೋಕ್ಕಾಗಲ್ಲ. ಪಾಸಿಟಿವೇ ಮಾಡ್ತಿದ್ರೆ ನಾವು ಇಲ್ಲೇ ಇರ್ತೀವಿ. ನೆಗೆಟಿವ್ ಇರಲೇಬೇಕು ಲೈಫಲ್ಲಿ, ಅದೇ ತಾನೇ ಮುಂದೆ ಹೋಗೋದು. ಒಂದು ಗುಲಾಬಿಯ ಹೂವದಲ್ಲಿ ಎಷ್ಟು ಮುಳ್ಳಿರುತ್ತೆ? ತುಂಬ ಮುಳ್ಳಿರುತ್ತೆ. ಆದರೆ ಗುಲಾಬಿ ನಾವು ಏನು ಮಾಡ್ತೀವಿ ಹೇಳಿ? ತಲೆ ಮುಡ್ಕೊಂಡಿದ್ದೀವಿ. ಅದಕ್ಕೆ ನೆಗೆಟಿವ್ ಇರಲೇಬೇಕು ಲೈಫಲ್ಲಿ. ನಿಮ್ಮ ಕಾಲೇಜ್ ಲೈಫಲ್ಲಿ ನಾವೆಲ್ಲರೂ ಕಾಲೇಜ್ ಸ್ಟೂಡೆಂಟ್ಸ್, ಇದ್ರ ಜೊತೆ ಕಾಂಟೆಂಟ್ ಕ್ರಿಯೇಷನ್ ಮಾಡೋ ಥರ ಏನಾದರೂ ನಾವು ಏನಾದರೂ ವಿಚಾರ ಮಾಡೋದಕ್ಕೆ ಹೆಂಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಲ್ವಾ? ಇಲ್ಲಾಂದರೆ ನೀವು ಹೆಂಗೆ ಲೈಫ್ನ ಇದ್ರ ಜೊತೆ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು? ಸೊ ಐ ವುಡ್ ಸೇ ಜಸ್ಟ್ ಸ್ಟಾರ್ಟ್. ನಾವು ಅಂದರೆ ನಾನು ಸ್ಟಾರ್ಟ್ ಮಾಡಿದಾಗ ಮೈ ಪರ್ಸನಲಿ ಐ ಡಿಂಟ್ ಸ್ಟಾರ್ಟ್ ವಿತ್ ಒಂದು ಇಷ್ಟ. ನಾನು ಫನ್ನಿನೇ ಮಾಡಬೇಕು, ನಾನು ಸ್ಯಾಡ್ ವಿಡಿಯೋನೇ ಮಾಡಬೇಕು, ನಾನು ಬ್ರೇಕಪ್ ವಿಡಿಯೋ ಮಾಡಬೇಕು. ದಿಸ್ ಇಸ್ ಒಂದು ಇಷ್ಟ. ಜಸ್ಟ್ ಸ್ಟಾರ್ಟ್. ನೀವು ಸ್ಟಾರ್ಟ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾವ ಚೆನ್ನಾಗಿ ವರ್ಕ್ ಆಗ್ತದೆ, ಯಾವ ಜನರಿಗೆ ಇಷ್ಟ ಆಗ್ತದೆ, ಆ್ಯಂಡ್ ಯು ಕ್ಯಾನ್ ಕಂಟಿನ್ಯೂ ದಟ್ ಹೋಲ್ ಪಾರ್ಟ್. ಸಿ, ಕಾಂಟೆಂಟ್ ಕ್ರಿಯೇಷನ್ ಅಂತ ಹೇಳುವಾಗ ಒನ್ ಥಿಂಗ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್, ಫ್ಲೂಕಲ್ಲಿ ಕೆಲಸ ನಡೆಯಲ್ಲ. ಎವ್ರಿ ಒನ್ ಹೂ ಆರ್ ಇಂಟ್ರೆಸ್ಟೆಡ್ ಇನ್ ಕಾಂಟೆಂಟ್ ಕ್ರಿಯೇಷನ್, ಯು ನೀಡ್ ಟು ಗಿವ್ ಇಟ್ ಟೈಮ್. ಫ್ಲೂಕಲ್ಲಿ ಆಗಲ್ಲ. ಸೊ ಯು ಸೆಲೆಕ್ಟ್ ಅ ನೀಶ್, ಯು ರಿಸರ್ಚ್ ವಾಟ್ ಯು ನೀಡ್ ಟು ರಿಸರ್ಚ್ ಆ್ಯಂಡ್ ಯು ಸ್ಟಾರ್ಟ್ ವರ್ಕಿಂಗ್. ತುಂಬ ಜನ ಕಾಂಟೆಂಟ್ ಕ್ರಿಯೇಷನ್ ಅಂತ ಹೇಳುವಾಗ ವಿಡಿಯೋ ಹಾಕಿದ್ರು ವೈರಲ್. ನೋ, ಎವ್ರಿ ವಿಡಿಯೋ ವಿ ಪೋಸ್ಟ್ ವಿ ಥಿಂಕ್ ಅಬೌಟ್ ದ ಹುಕ್. ವಿ ನೀಡ್ ಟು ಥಿಂಕ್ ಜನರಿಗೆ ಇಷ್ಟ ಆಗತ್ತಾ ಇಲ್ವಾ, ಜನರು ಖುಷಿ ಪಡ್ತಾರೆ ಇಲ್ವಾ. ಈಗ ನಂದು ಫಿಟ್ನೆಸ್ ಅಲ್ಲಿ ಅಂದ್ರೆ ಆ ಇನ್ಫಾರ್ಮೇಶನ್ ಆ ಜನರಿಗೆ ಹೆಲ್ಪ್ ಆಗತ್ತಾ ಇಲ್ವಾ. ಇವ್ರದ್ದು ಎಂಟರ್ಟೈನ್ಮೆಂಟ್ ಅಂದ್ರೆ ವಿಲ್ ಪೀಪಲ್ ನೋಡಿ ನಗಡ್ತಾರ. ಇಫ್ ಯು ವಾಚ್ ದ ವಿಡಿಯೋ ನಗಡಿದ್ರೆ ತಾನೇ ನೀವು ಲೈಕ್ ಕೊಡ್ತೀರಾ. ಸೊ ಅ ಲಾಟ್ ಆಫ್ ರಿಸರ್ಚ್ ಗೋಸ್ ಬಿಹೈಂಡ್ ದಟ್. ಸೊ ಅದು ಮಾಡೋದು ತುಂಬಾ ಇಂಪಾರ್ಟೆಂಟ್. ಫ್ಲೂಕಲ್ಲೆಲ್ಲ ಯು ಹ್ಯಾವ್ ಟು ಗಿವ್ ಇಟ್ ಟೈಮ್. ಅಂಡ್ ಕಾಲೇಜ್ ಲೈಫ್ ಬ್ಯಾಲೆನ್ಸ್ ಅಂತ ನಾನು ಹೇಳುವಾಗ, ಎಷ್ಟು ಗಂಟೆ ಕಾಲೇಜಲ್ಲಿ ಇರ್ತೀರಾ? 8:30 to 2:30. 2:30 to 10:30 ಏನು ಮಾಡ್ತೀರಾ? 1 ಗಂಟೆ ನೀವು ರಿಸರ್ಚ್ ಮಾಡಿ ನಿಮ್ಮ ಮೇಲೆ ನೀವು ಕೆಲಸ ಮಾಡಿದ್ರೆ 99% ಪಾಪ್ಯುಲೇಷನ್ಗಿಂತ ನೀವು ಎದುರಿರ್ತೀರಾ. 1 hour ಇಟ್ ಟೇಕ್ಸ್ ಇನ್ ಅ ಡೇ. ಬೇರೆ ಯಾರಿಗಾದ್ರೂ ಏನು ಕ್ವೆಶ್ಚನ್ ಇರ್ಬೇಕು ಹೇಳಿ. ಸಮೀರ್ ಅವ್ರಿಗೆ ಸರ್, ಪ್ರೀತಿ ಮಾಡಿದ್ರೆ ಅದನ್ನ ಈಚೆ ಬರೋದು ಹೆಂಗೆ? ಆಟ್ಗೆ ಲಾಠಿ ಚಾರ್ಜ್ ಮಾಡ್ಬಿಟ್ಟ, ಮೈಕ್ ಆಫ್ ಆಯ್ತು.
ಯಾರಿಗೆ ಲಾಠಿ ಚಾರ್ಜ್ ಮಾಡಬೇಡ ನಾವು. ಓಕೆ, ಸೊ ಫಸ್ಟ್ ಥಿಂಗ್ ಇಸ್ ಹೌದು ಬ್ರೇಕಪ್ ಹರ್ಟ್ಸ್. ಯು ಸ್ಪೆಂಡ್ ಲಾಟ್ ಆಫ್ ಟೈಮ್ ದೇರ್, ಡಿಪ್ರೆಸ್ ಅಂಡ್ ಆಲ್ ದಟ್. ಬಟ್ ಒನ್ ಥಿಂಗ್ ನಾನು ಹೇಳೋದೇನು ಅಂದರೆ, ನಾನು ಇವ್ರನ್ನ ಮೀಟ್ ಮಾಡೋಕ್ಕೆ ಮುಂಚೆ ಅವಾಜ್ ಇನ್ ಮೈ ಬ್ರೇಕಪ್ ಫೇಸ್ ಆಯ್ತಾ. ಬಟ್ ಯು ರಿಲಿ ನೀಡ್ ಅ ಗುಡ್ ಫ್ರೆಂಡ್ಸ್. ಒಳ್ಳೆ ಫ್ರೆಂಡ್ಸ್ ಬೇಕು ಹೂ ವಿಲ್. ನಾನು ಜಿಮ್ಗೆ ಹೋಗ್ತಿರ್ಲಿಲ್ಲ, ಯೂಸ್ ಟು ಈಟ್ ಲಾಟ್ ಆಫ್ ಜಂಕ್ ಆ್ಯಂಡ್ ಆಲ್ ದ್ಯಾಟ್. ಬಟ್ ದಿಸ್ ಪೀಪಲ್ ಹೆಲ್ಪ್ ಮೀ. ನಾನು ಇಲ್ಲೇ ಹೇಳ್ತಾರೆ, ದಿಸ್ ಪೀಪಲ್ ಹೆಲ್ಪ್ ಮೀ ಟು ಮೂವ್ ಆನ್. ಸೊ ಯು ನೀಡ್ ಅ ಗುಡ್ ಫ್ರೆಂಡ್. ದಟ್ಸ್ ಇಟ್. ನೀವು ಪಕ್ಕ ಬಂದು ಅವರು ಅಳ್ತಿದ್ರೆ ಮಾಡ್ತಿಲ್ಲ. ನೆಕ್ಸ್ಟ್ ಕ್ವಶನ್. ನಮಸ್ಕಾರ, ಪೂಜಾರವರು. ಫಸ್ಟ್ ಆಫ್ ಆಲ್ ವರುಣ್ ಬಂದ್ಬಿಟ್ಟು ನನ್ನ ಸೀಕ್ರೆಟ್ ಕ್ರಶ್. ವರುಣ್ ಬ್ರೋ ಬಂದ್ಬಿಟ್ಟು ಕ್ವಶನ್ ಅಲ್ಲ, ನೀವಿಬ್ರು ಸೇರಿ ಮುಂಜಾನೆ ಮಾಡ್ತೀವಿ ಸಾಂಗ್ ಆಡ್ತೀರಾ ನನಗೋಸ್ಕರ. ಲಾಸ್ಟ್ಲಿ ಒಂದ್ಸತಿ ನಾವಿಲ್ಲಿ ನಿಂತಿದ್ದೀವಿ ಅಂದ್ರೆ ನಮ್ಮಿಂದೆ ನಮ್ಮ ಸ್ಟ್ರಾಂಗ್ ಟೀಮ್ ಇರುತ್ತೆ. ಇವರೆಲ್ಲ ನಮ್ಮ ಟೀಮ್ ಅವರು. ಥ್ಯಾಂಕ್ ಯು ಸರ್. ಮುಂದೆ ಒಂದ್ಸಲಿ ಇಲ್ಲೇ ಹೋದ್ರು ಅಂತ ಹೇಳ್ತೀನಿ. ಎಲ್ಲರೂ ತೇಜಸ್ ಅಂತ ಒಂದು 3 ಸರಿ ಹೋಗಿ. ಸೊ ಸ್ನೇಹಿತರ ಇವೆಂಟ್ ಮುಗಿಸಿ ನಾವು ಹೋಗ್ತಾ ಇದ್ದೀವಿ. ತುಂಬ ಖುಷಿ ಆಯಿತು, ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಯಾರಾದರೂ MLA ಕಾಲೇಜವ್ರು ನೋಡ್ತಾ ಇದ್ದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಆ್ಯಂಡ್ ಅಲ್ಲಿ ಯಾರೆಲ್ಲ ಇದ್ರಿ ಎಲ್ರಿಗೂ ಎಂಜಾಯ್ ಮಾಡಿದ್ವಿ ಅಲ್ಲ ವರುಣ್? ಸೂಪರ್ ಎಂಜಾಯ್ ತುಂಬ ಚೆನ್ನಾಗಿತ್ತು. ನಿಮಗೆ ಅಲ್ಲ ನಮ್ಮನ್ನು ಯಾರು ಕರೆದ್ರು ಅಲ್ಲ ಖುಷಿ ಆಯಿತು. ಒಂಥರ ಗೆಸ್ಟಾಗಿ ಕರೆದು ನಾವೆಲ್ಲ ಹೋಗಿ ನಿಂತ್ಕೊಂಡು ಮಾತಾಡೋದಲ್ಲ ಒಂಥರ ದೊಡ್ಡ ಮಾತಿವೆಲ್ಲ ಖುಷಿ ಆಯಿತು. ಇನ್ನು ಎಷ್ಟೋ ದೊಡ್ಡ ದೊಡ್ಡ ಕಲಾವಿದರುಗಳಿದ್ದಾರೆ, ಅವ್ರನ್ನ ಬಿಟ್ಟು ನಮ್ಮನ್ನ ಕರೆದಿದ್ದಾರೆ ಅಂದರೆ ನಾವೇನೋ ಮಾಡಿದ್ದೀವಿ ಲೈಫಲ್ಲಿ ಅಂತ ಖುಷಿ ಆಯ್ತು ಬ್ರೋ. ಸೊ ಅದೇ ಸೇಮ್ ಮ್ಯೂಚುವಲ್ ಫೀಲಿಂಗು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್.